ಧಾರವಾಡದ ಕೆಐಎಡಿಬಿ ಹಗರಣದ ಬಗ್ಗೆ ನಾನು ನಿಮ್ಗಾಗ್ಲೇ ಮಾಹಿತಿಯನ್ನ ಹೇಳ್ತಾ ಇದ್ದೆ. ದೊಡ್ಡ ಮಟ್ಟದ ಮೋಸ ಆಗ್ತಾ ಇದೆ. ಹಗರಣ ಇನ್ ಫಸ್ಟ್ ಪ್ಲೇಸ್ ಮೋಸ, ಅದು ಪ್ರೈಮರಿಲಿ ಅದು ಮೋಸ. ಅದರ ಬಗ್ಗೆ ತನಿಖೆ ಆಗ್ತಿದೆ ಅಲ್ವಾ, ಅಲ್ಲೂ ಪ್ರಾಬ್ಲಮ್ ಆಗಿದೆ. ಇದು ತೀರಾ ಜೀರ್ಣಿಸಿಕೊಳ್ಳಲಾಗದ ಸತ್ಯ. ಯಾಕೆ ಹೀಗಾಗುತ್ತೆ? ತನಿಖೆ ಮಾಡಬೇಕಾದವರು, ಸತ್ಯ ಹೊರಗೆ ತರಬೇಕಾದವರು ಎಲ್ಲಿ ತಪ್ಪು ಹೆಜ್ಜೆ ಇಟ್ರು ಅನ್ಸ್ಬಿಡುತ್ತೆ. ನೋಡಿ, ಮರಣ ಹೊಂದಿದ ರೈತನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರಂತೆ. ಅದರ ಇನ್ನಷ್ಟು ಡೀಟೇಲ್ಸ್ಗೆ ಹೋಗೋಣ. ಬಗದಷ್ಟು ಬಯಲಿಗೆ ಬರ್ತಾ ಇದೆ ಕೆಐಎಡಿಬಿಯ ಅಕ್ರಮ. ಏನದು ಅಕ್ರಮ? ನಾಗಪ್ಪ ಬೆಳ್ಳೇರಿ ಎಂಬ ರೈತ, ಅವರ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. 2019 ಸೆಪ್ಟೆಂಬರ್ನಲ್ಲಿ ಮೃತಪಟ್ಟಿದ್ದಾರೆ ಇವರು. ಮೃತಪಟ್ಟಿರುವ ರೈತನ ಹೆಸರಲ್ಲಿ ಆ ದಾಖಲಾತಿಗಳನ್ನು ಬಳಸಿಕೊಂಡು ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ. 2,45,29,000 ರೂಪಾಯಿ ಲೂಟಿ ಮಾಡಿದ್ದಾರೆ. ನೋಡಿ, ಆಗಿನ ಭೂ ಸ್ವಾಧೀನಾಧಿಕಾರಿ ವಿಡಿ ಸಜ್ಜನ್ ಅಧಿಕಾರಾವಧಿಯಲ್ಲಿ ಅಕ್ರಮ ಆಗಿದೆ. 9 ತಿಂಗಳ ಅವಧಿಯಲ್ಲಿ 138 ಕೋಟಿ ರೂಪಾಯಿ ಆರ್ಟಿಜಿಎಸ್ ಆಗಿದೆಯಂತೆ. ವಿಡಿ ಸಜ್ಜನ್ ಅವರ ಅಧಿಕಾರಾವಧಿಯಲ್ಲಿ 20 ಕೋಟಿ ಅಕ್ರಮ ನಡೆದಿರುವುದರ ಬಗ್ಗೆ ಆರೋಪಗಳು ಕೇಳಿ ಬರ್ತಿವೆ. ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಿದೆ. ಬಸವರಾಜ ಕುರವರ ಧಾರವಾಡದ ಜನಜಾಗೃತಿ ಸಂಘದ ಅಧ್ಯಕ್ಷರು ಅವರೀಗ ಪ್ರಶ್ನೆ ಮಾಡ್ತಾ ಇರೋದು ಇದರ ಬಗ್ಗೆ. ಮರಣ ಹೊಂದಿದ ರೈತನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ. ವಿಡಿ ಸಜ್ಜನ್ ಭೂ ಸ್ವಾಧೀನಾಧಿಕಾರಿ, ಅಂದಿನ ಭೂ ಸ್ವಾಧೀನಾಧಿಕಾರಿ. ನೋಡ್ರಿ, 2019ರಲ್ಲಿ ಸಾವನ್ನಪ್ಪಿರುವ ರೈತನ ದಾಖಲಾತಿಗಳನ್ನ ಬಳಸಿಕೊಂಡು ನಾಗಪ್ಪ ಬೆಳ್ಳೇರಿ ಅನ್ನೋ ರೈತನ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಯಾರೋ ದುರುಪಯೋಗ ಪಡಿಸಿಕೊಂಡ್ರೆ ಕ್ರಿಮಿನಲ್, ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಯೋಚನೆ ಮಾಡಬಹುದು. ಅಧಿಕಾರಿಗಳೇ ಹೀಗೆ ಮಾಡಿಬಿಟ್ರೆ ಯಾರನ್ನ ನಂಬಿಕೊಂಡು ವ್ಯವಹರಿಸಬೇಕು? ನೀವು ಯೋಚನೆ ಮಾಡಿ. ಇಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ. ವಿಡಿ ಸಜ್ಜನ್ ಸರ್ಕಾರಿ ಸೇವೆಯಲ್ಲಿರುವವರು ಇದ್ದವರು, ಭೂ ಸ್ವಾಧೀನಾಧಿಕಾರಿ, ಆಗಿನ ಭೂ ಸ್ವಾಧೀನಾಧಿಕಾರಿ ಇವರು. ನಾಗಪ್ಪ ಬೆಳ್ಳೇರಿ ಅನ್ನೋ ರೈತನ ದಾಖಲಾತಿಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ, 2,45,29,000 ರೂಪಾಯಿನೋ ಇವರು ಮೋಸ ಮಾಡಿರೋದು. 138 ಕೋಟಿ ರೂಪಾಯಿಯಷ್ಟು ಆರ್ಟಿಜಿಎಸ್ ಆಗಿದೆ. ಭೂ ಸ್ವಾಧೀನಾಧಿಕಾರಿ ವಿಡಿ ಸಜ್ಜನ್ ಅವರು ಅಧಿಕಾರದಲ್ಲಿದ್ದ ಸಂದರ್ಭ, ಅದರಲ್ಲಿ 20 ಕೋಟಿ ಅಕ್ರಮ ಅಂತ ಹೇಳಲಾಗ್ತದೆ. ಮೋರ್ ದನ್ 20%. 2010ರಾಗ ಗೋಕುಲ್ದಾಗ ನಮ್ಮ ಜಮೀನಿತ್ತು, ಅಗ್ರಿಕಲ್ಚರ್ ಲ್ಯಾಂಡ್. ನನ್ನ ಹೆಸರಲ್ಲೇ 11 ಎಕರೆ 8 ಗುಂಟೆ, ಆಮ್ಯಾಗ ನಮ್ಮ ಅಣ್ಣಾರ ಹೆಸರಲ್ಲೇ 9 ಎಕರೆ 34 ಗುಂಟೆ ಜಮೀನು ಕೆಐಡಿಬಿದವರು ಅಕ್ವಿಷನ್ ಮಾಡ್ಕೊಂಡ್ರು ಏರ್ಪೋರ್ಟ್ ಸಲುವಾಗಿ ಅಂತ. ಅದಕ್ಕೆ ನನಗೆ 2,91,00,000, ನಮ್ಮ ಅಣ್ಣವ್ರಿಗೆ 2,58,00,000 ಚೆಕ್ ಮುಖಾಂತರ ನಮ್ಗೆ ಪೇಮೆಂಟ್ ಮಾಡಿದರು 15/4. ಆಮೇಲೆ ಅದು ಕನ್ಸೆಂಟ್ ಆಗಿತ್ತು, ಆಯಿತು, ನಾವು ತೊಗೊಂಡ್ವಿ. ಆಮೇಲೆ ಮತ್ತೆ ರೀಪೇಮೆಂಟ್ ಅಂತ ನಾವು ಯಾವ ಅಪ್ಲಿಕೇಶನ್ ಹಾಕಿಲ್ಲ, ಏನೂ ಇಲ್ಲ, ಮುಗಿದು ಹೋಗಿತ್ತು ಅದು. ಆಮೇಲೆ ಈಗ ದಾಖಲೆ ಪ್ರಕಾರ ನೋಡಿದರೆ ಈಗ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ. ಈ ಬಸವರಾಜ್ ಕೊರವರವರು ಅವರೆಲ್ಲ ದಾಖಲೆ ತಂದು ನಿಮ್ಮದು ಪೇಮೆಂಟ್ ರೀಪೇಮೆಂಟ್ ಆಗಿತ್ತು ನೋಡ್ರಿ ಇದು ಅಂತ ತೋರಿಸಿದ್ರು. ನಾವು ಯಾವ ಪೇಮೆಂಟು ತೊಗೊಂಡಿಲ್ಲ, ಅದು ಹೆಂಗೆ ಆಗ್ತಿತ್ತು ಅವ್ರ ದಾಖಲೆ ನೋಡಿದಾಗ ನಮ್ಮ ಹೆಸರಲ್ಲಿ ಡೂಪ್ಲಿಕೇಟ್ ಅಕೌಂಟ್ IDBI ಬ್ಯಾಂಕ್ನಾಗ ಮಾಡಿಸಿ ನನ್ನ ಹೆಸರಲ್ಲೇ, ನಮ್ಮ ಬ್ರದರ್ ಹೆಸರಲ್ಲೇ. ನನ್ನ ಹೆಸರು ಕೃಷ್ಣಪ್ಪ ಯಲ್ಲಪ್ಪ ಬೆಳ್ಳೇರಿ, ನಮ್ಮ ಬ್ರದರ್ದು ನಾಗಪ್ಪ ಯಲ್ಲಪ್ಪ ಬೆಳ್ಳೇರಿ. ಅವ್ರು 2019ರಾಗ ತೀರಿ ಹೋದರು. ಆದರೂ ಅವ್ರದ್ದು 2022ರಾಗ ಫೇಕ್ ಅಕೌಂಟ್. ಈಗ ಬರೀ ಅರೆಸ್ಟ್ ಆದವರು ಈಗೇನು CID ಅವರು ಅರೆಸ್ಟ್ ಮಾಡಿದಾರಲ್ಲ, ಬರೀ ಅರೆಸ್ಟ್ ಆದವರು ಅಷ್ಟೇ ಅಲ್ಲ, ಇದರೊಳಗಡೆ ಭಾಳ ಜನ ಅಧಿಕಾರಿಗಳು ಶಾಮೀಲ್ ಅದಾರ. ಈಗ ಬರೀ CID ಅವ್ರು ಏನು ಮಾಡ್ಯಾರ, ಇದರೊಳಗಡೆ ಮ್ಯಾನೇಜರು ಪ್ರಾಥಮಿಕ ತನಿಖೆ, ಇನ್ನು KIDBಯ ಹಿರಿಯ ಅಧಿಕಾರಿಗಳ 9 ಜನರ ತಂಡ ಬಂದು ಏನು ಪ್ರಾಥಮಿಕ ತನಿಖೆ ಮಾಡಿತ್ತು. ನಾವು ಮತ್ತು ಸಾರ್ವಜನಿಕರು ಏನು ದೂರು ಕೊಟ್ಟಿದ್ದರು, ಅದರ ಅನುಗುಣವಾಗಿ ಪ್ರಾಥಮಿಕ ತನಿಖೆ ಮಾಡಿ 19.5 ಕೋಟಿಗೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದರು. ಅದರ ಮೇಲೆ CID ತನಿಖೆ ನಡೀತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಮಂದಿನ ಅರೆಸ್ಟ್ ಮಾಡಿದರು CID ಅವರು. CID ಅವರೇ ಪಂಚರನ್ನಾಗಿ ಮಾಡಿ ಕೆಲವೊಂದಿಷ್ಟು ಮಂದಿನ ಬಚಾವ್ ಮಾಡುವಂಥ ಕೆಲಸ ಮಾಡಿದರು. ಈಗ ಮುಂದುವರೆದು ಏನಾಗಿದೆ ಅಂತ ಕೇಳಿದ್ರೆ, CID ಅವರು ಏನು ದಾಖಲಾತಿಗಳನ್ನು ಕೋರ್ಟಿಗೆ ಹಾಜರು ಮಾಡ್ಯಾರ, ಅದರೊಳಗಡೆ ಕೆಲವೊಂದಿಷ್ಟು ದಾಖಲೆ ನಾವು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡ್ವಿ. ಅದರ ಒಳಗಡೆ IDBI ಬ್ಯಾಂಕ್ ಒಂದರಲ್ಲಿ ಎಷ್ಟು ಅಕೌಂಟ್ಗಳಾಗ್ಯಾವು ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋದಾಗ 19 ಅಕೌಂಟ್ಗಳು 9 ತಿಂಗಳ ಅವಧಿ ಒಳಗಡೆ ಆಗಿದ್ದು. ಆ 19 ಅಕೌಂಟ್ಗಳಲ್ಲಿ 5 ಅಕೌಂಟ್ಗಳಿಗೆ CID ತನಿಖೆ ನಡೀತಾ ಇದೆ. ಇನ್ನು 14 ಅಕೌಂಟ್ ನೋಡಿ, ತೀರಿ ಹೋದವರ ಹೆಸರಲ್ಲಿ ಈಗಾಗಲೇ ಚೆಕ್ ಕೊಟ್ಟಿದ್ರು ಆ ಕುಟುಂಬಕ್ಕೆ. ಆ ಚೆಕ್ ವಾಪಸ್ ಆಯ್ತು. ನೋಡಿದ್ರೆ ಫೇಕ್ ಅಕೌಂಟ್ ಮಾಡಿದ್ರು ವ್ಯಕ್ತಿ ತೀರಿ ಹೋದ 3 ವರ್ಷಗಳ ಬಳಿಕ. ಆ ಕುರಿತ ಕೆಲ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ, ಹೇಗೆಲ್ಲ ವಂಚಿಸಿದ್ರು ಅಂತ. ರೈತರ ಹೆಸರಲ್ಲಿ ಕೆಐಎಡಿಬಿ ಇಲಾಖೆ ಕೋಟಿ ಲೂಟಿ ಮಾಡಿದೆ. ಯಾವ್ಯಾವ ಅಕ್ರಮಗಳು ಅಂತ
ಮೃತ ರೈತನ ಹೆಸರಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಇಲಾಖಾ ಅಧಿಕಾರಿಗಳು. ಆ ಬಳಿಕ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. 2 ಕೋಟಿ ಹಣ ಪರಿಹಾರ ನೀಡುವ ನೆಪದಲ್ಲಿ ಹಣವನ್ನ ಫೇಕ್ ಅಕೌಂಟ್ಗೆ ಇವರು ಮೂವ್ ಮಾಡಿತ್ತು. ಭೂ ಸ್ವಾಧೀನಾಧಿಕಾರಿ ವಿಡಿ ಸಜ್ಜನ್ ಅವರ ಅವಧಿಯಲ್ಲಿ ಅಕ್ರಮ ನಡೆದಿದೆ. ತನಿಖೆಯನ್ನು ನೆಟ್ಟಗಾಗ್ತಿಲ್ಲ ಅನ್ನೋದು ಆರೋಪ. ಈಗ ಸುಮಾರು 506 ಕಡತಗಳಿಗೆ ಭೂ ಪರಿಹಾರವನ್ನ ಅಧಿಕಾರಿಗಳು ಮಂಜೂರು ಮಾಡಿದ್ರು. ಅದರಲ್ಲಿ ಎಷ್ಟು ಅಕ್ರಮಗಳು, ಎಷ್ಟು ಸಕ್ರಮವೋ. ಬರೋಡಾ, IDBI, KVG ಬ್ಯಾಂಕ್ ಮೂಲಕ ಇಲಾಖೆಯ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಕಡತಗಳ ವಿಲೇವಾರಿ ಜೊತೆಗೆ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಈ ಅಕ್ರಮದಲ್ಲಿ ಕೈ ಜೋಡಿಸದ ಹೊರತು ಇಷ್ಟೆಲ್ಲ ಹಣ ನುಂಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತಿದೆ. ವಿಡಿ ಸಜ್ಜನ್ ನಿವೃತ್ತಿಯ ಕೊನೆಯ ದಿನ 30 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ವಾರೆ ವಾ, ರೆಕಾರ್ಡ್ ಇದೆಲ್ಲ. ಸಿಐಡಿಯಿಂದ ಸೂಕ್ತ ತನಿಖೆ ಆಗಿಲ್ಲ ಅಂತ ಈಗ ಗಂಭೀರ ಆರೋಪ ಕೇಳಿ ಬರ್ತಿದೆ. ಯಾರೆಲ್ಲ ಮೋಸ ಹೋದವರಿದ್ದಾರೆ ಅವರು ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. CBI ಹೊರತುಪಡಿಸಿ SIT ತನಿಖೆಗೆ ಕೊಡಬೇಕು. CID ಅನ್ಸುತ್ತೆ, CID ಹೊರತುಪಡಿಸಿ SID ತನಿಖೆಗೆ ಕೊಡಬೇಕು ಅನ್ನೋದು ಆಗ್ರಹ ಕೇಳಿ ಬರ್ತಾ ಇರೋದು. CBI ಅಲ್ಲ ಅನ್ಸುತ್ತೆ ಅದು. KIADB ಅಕ್ರಮದಲ್ಲಿ ಭಾಗಿಯಾದವರು ಯಾರ್ಯಾರು, ಎಷ್ಟೆಷ್ಟು ಕೋಟಿ ಹಣ ವರ್ಗಾವಣೆ ಆಯಿತು, ಕಡತಗಳು ಯಾವ್ಯಾವ, ಇದೆಲ್ಲವನ್ನು ಈಗ ನೀವು SIT ತನಿಖೆಯಲ್ಲಿ ಹೊರಗೆಡಬೇಕು ಅನ್ನೋ ಆಲೋಚನೆ ಇರೋದು. ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀಧರ್ ಮುಂಡರಗಿ ದೂರವಾಣಿ ಸಂಪರ್ಕದಲ್ಲಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಶ್ರೀಧರ್, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ರು, 30 ಕೋಟಿ ರಿಟೈರ್ ಆಗೋ ದಿನ ಟ್ರಾನ್ಸ್ಫರ್ ಆಗಿರೋದು. ಆ ಕ್ಷಣವೇ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕಾಗಿತ್ತು. ಆದ್ರೆ ಈಗ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ತನಿಖೆ ಹಾದಿ ತಪ್ಪಿದೆ ಅನ್ನೋ ಅನುಮಾನ ಯಾಕೆ ಬರ್ತಾ ಇದೆ? ಈಗ ಮೋಸ ಮಾಡ್ತಿರೋರು ಯಾರು? ಆಗ ವಿಡಿ ಸಜ್ಜನ್ ಅವರ ಅವಧಿ, ಈಗ ಯಾರು ಹಾದಿ ತಪ್ಪಿರೋದು? ಅಭಿಷೇಕ್, ಈಗಾಗಲೇ ಹಿಂದಿನ ಪ್ರಕರಣವೇ ಈಗ ಕಂಟಿನ್ಯೂ ಆಗಿರುವಂತದ್ದು. ಯಾಕಂತಂದ್ರೆ ಹಿಂದೆ ಧಾರವಾಡದ KIDB ಅಧಿಕಾರಿಗಳು ಯಾವ ರೀತಿ ಹಗರಣವನ್ನ ಮಾಡಿದ್ರು ಅನ್ನೋದನ್ನ ಇನ್ನೂ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾ ಇರುವಂತದ್ದು ಜನಜಾತಿ ಸಂಘದ ಅಧ್ಯಕ್ಷ ಬಸವರಾಜ್ ಕುರದವರು. ಈಗಾಗಲೇ ಹಿಂದೆ ಅವರು ಒಂದು ಕೊಟ್ಟಂತ ಪ್ರಕರಣ ತನಿಖೆಯನ್ನ ಅವರು ಆಗ್ಲೇ ಖುದ್ದು ದಾಖಲಾತಿಗಳನ್ನ ಸರ್ಕಾರದ ಮುಂದಿಟ್ಟಾಗ ನೇರವಾಗಿ ಸರ್ಕಾರ CIDಗೆ ವರ್ಗಾವಣೆ ಮಾಡಿತ್ತು. ಅಷ್ಟೊಂದು ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ರು. ಅರೆಸ್ಟ್ ಆದ ಬಳಿಕ ಈಗಾಗಲೇ ಜೈಲಲ್ಲಿ ಇದ್ದಾರೆ. ಆದ್ರೆ ಇದು ಎಷ್ಟು ಕೇವಲ 30 ಕೋಟಿ ಅಂತ ಆಗ ಅವರು ಒಂದು ತನಿಖೆಯನ್ನ ಅಥವಾ ಒಂದು ದಾಖಲಾತಿಗಳನ್ನ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತಷ್ಟು ದಾಖಲಾತಿಗಳನ್ನು ಹೊರಬಂದಂತ ವೇಳೆಯಲ್ಲಿ ಅದು ಕೇವಲ 30 ಕೋಟಿ ಅಲ್ಲ, ಅದು ಸರಿಸುಮಾರು 100 ಕೋಟಿ ಅಂತ ಈಗಾಗಲೇ ಆಗ್ತಾ ಇರುತ್ತದೆ. ಯಾಕಂತಂದ್ರೆ ಹಿಂದೆ 2010ರಲ್ಲಿ ಜಾಗವನ್ನ KIDB ಅಧಿಕಾರಿಗಳು ತೆಗೆದುಕೊಂಡಿರ್ತಾರೆ. ಅವರಿಗೆ ಆಲ್ರೆಡಿ ಹಣವನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ 2022ರಲ್ಲಿ ಮತ್ತೆ ಮರು ಪಾವತಿಯನ್ನ ಮಾಡುವ ಲೆಕ್ಕದಲ್ಲಿ ಮತ್ತೆ 30 ಕೋಟಿ ಅಥವಾ 30ಕ್ಕೂ ಹೆಚ್ಚು ಕೋಟಿ ಹಣವನ್ನ ಈಗಾಗಲೇ ಕೊಟ್ಟಂತ ರೈತರ ಹೆಸರಲ್ಲಿ ಕೊಟ್ಟಿ ದಾಖಲೆಯನ್ನ ಸೃಷ್ಟಿ ಮಾಡಿ ಮತ್ತೆ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಇದು ದೊಡ್ಡ ಅಪರಾಧ. ಅಷ್ಟೇ ಅಲ್ಲದೆ ಈಗಾಗಲೇ CID ಈಗಾಗಲೇ ತನಿಖೆಯನ್ನ ಮಾಡ್ತಿದೆ. ಕೇವಲ ಇಲ್ಲಿನ ಧಾರವಾಡ ಮಟ್ಟದ ಅಧಿಕಾರಿಗಳನ್ನ ಮಾತ್ರ ಇಲ್ಲಿ ತನಿಖೆಯನ್ನ ಮಾಡ್ತಿದೆ ಹೊರತು ಯಾವುದೇ ಕಾರಣಕ್ಕೂ ಅವರು ಬೆಂಗಳೂರಿನ ಅಧಿಕಾರಿಗಳನ್ನ ಇಲ್ಲಿವರೆಗೂ ಕೂಡ ಟಚ್ ಮಾಡಕ್ ಹೋಗಿಲ್ಲ. ಕೇವಲ ಇಲ್ಲಿಯ ಅಧಿಕಾರಿಗಳನ್ನ ಮತ್ತೆ ಅವ್ರನ್ನ ಕರೆತರೋದು, ಮತ್ತೆ ಅವ್ರ ಮೇಲೆ ತನಿಖೆಯನ್ನ ಮಾಡೋದು, ಮತ್ತೆ ಅವ್ರನ್ನ ಬಿಡುವಂತದ್ದು ಇದೇ ಆಗ್ತಿದೆ ಹೊರತು ಯಾವುದೇ ರೀತಿಯಾಗಿ ಹಿಂದೆ ಆಗಿರುವಂತ ಅಥವಾ ಮೇಲಿನ ಅಧಿಕಾರಿಗಳು ಯಾರನ್ನೂ ಕೂಡ ಇವರು ಟಚ್ ಮಾಡಲ್ಲ. ಈ ನಿಟ್ಟಿನಲ್ಲಿ ತನಿಖೆಯ ವೇಳೆ ಎಷ್ಟೇ ಸಾಕ್ಷಿಗಳನ್ನ ಹುಡುಕಿದ್ರು ಕೂಡ ಅದು ಮತ್ತೆ ಈ ಸರಿಯಾಗಿ ತನಿಖೆ ಮಾಡಕ್ ಆಗ್ತಿಲ್ಲ. ಕೇವಲ ಇಲ್ಲಿ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಅಧಿಕಾರಿಗಳನ್ನ ಮಾಡಿದ್ರೆ ಮಾತ್ರ ಇದೊಂದು ಉನ್ನತ ಮಟ್ಟ ತನಿಖೆ ಆಗುತ್ತೆ. ಇಂದಿಗೆ ಇದನ್ನ SIT ಕೊಡಬೇಕು ಅನ್ನೋ ಒಂದು ಈಗೊಂದು ಬಗೆಯಲ್ಲಿ ಈಗಾಗಲೇ ಮಾಡಿರ್ತದೆ. ಯಾಕಂತಂದ್ರೆ ಕೇವಲ 30 ಕೋಟಿ ಆಗ ಕೊಟ್ಟಿರುವಂತ ದಾಖಲಾತಿ ಈಗ ಹೆಚ್ಚುವರಿ ಕೋಟಿ ಕೂಡ ಬರ್ತಾನೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ SIT ಯನ್ನ ಬಿಟ್ರೆ ಅಥವಾ CBIಗೆ ಕೊಟ್ರೆ ಮಾತ್ರ ಈ ಒಂದು ಸರಿಯಾದ ತನಿಖೆ ಆಗುತ್ತೆ ಅನ್ನೋ ಒಂದು ಮನವಿಯನ್ನ ಅಥವಾ ಅವರ ಒಂದು ಮನವಿಯನ್ನ ಈಗಾಗಲೇ ಸರ್ಕಾರಕ್ಕೂ ಕೂಡ ಬಸವರಾಜ್ ಕುರವರು ಕೊಟ್ಟಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ಶ್ರೀಧರ್ ಮುಂಡರಗಿ. ಈ ಮೋಸಕ್ಕೆ ಆದಷ್ಟು ಬೇಗ ತನಿಖೆಯ ರೂಪದಲ್ಲಿ ನ್ಯಾಯ ಸಿಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.